ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ಗೆ ವಿಶ್ವಾಸಾರ್ಹವಾದ ನಾಯಕತ್ವವೇ ಇಲ್ಲ. ಕೇಂದ್ರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸ್ತಾ ಇದೆ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿ. ಬೀದರ್ ಬಿಜೆಪಿಯಲ್ಲಿನ ಭಿನ್ನಮತ ಶಮನಕ್ಕೆ ಅಗರ್ವಾಲ್ ಎಂಟ್ರಿ. ಅಭ್ಯರ್ಥಿ ಭಗವಂತ ಖೂಬಾ ಜೊತೆಗೆ ಕಾಣಿಸಿಕೊಳ್ಳದ ಪ್ರಚಾರ ಕೈಗೊಳ್ಳದ ಚೌಹಾಣ್. ಬಂಡಾಯಕ್ಕೆ ಬ್ರೇಕ್ ಹಾಕ್ತಾರಾ ಅಗರ್ವಾಲ್? ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಬಿಜೆಪಿಯಲ್ಲೇ ಅಸಮಾಧಾನ. ಚುನಾವಣೆ ಪ್ರಚಾರಕ್ಕೂ ಬರದೆ ಸೈಲೆಂಟ್ ಆದ ಮಾಜಿ ಸಂಸದ ರಮೇಶ್ ಕತ್ತಿ. ಶ್ರೀಮಂತ ಪಾಟೀಲ್, ಮಹೇಶ್ ಕುಮಟಳ್ಳಿ ಸಹ ದೂರ. ಬೆಳಗಾವಿಯಲ್ಲಿ ಮುಂದುವರೆದಿರುವ ಜಾತಿ ಜಟಾಪಟಿ. ಸ್ವಾಮೀಜಿಗಳಿಂದಲೇ ತಮ್ಮ ಜಾತಿಯ ಸ್ಪಷ್ಟನೆ ಕೊಡಿಸಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್. ಮಾಜಿ ಸಚಿವ ಮುರುಗೇಶ್ ನಿರಾಣಿಗೆ ಕೌಂಟರ್ ಕೊಡಲು ತಯಾರಿ. ತುಮಕೂರು ಕ್ಷೇತ್ರದ ಗೆಲುವು ಇಬ್ಬಿಬ್ಬರು ಸಚಿವರಿಗೆ ಪ್ರತಿಷ್ಠೆ. ಡಾಕ್ಟರ್ ಪರಮೇಶ್ವರ್, ಕೆಎಸ್ ರಾಜಣ್ಣಗೆ ಅಭ್ಯರ್ಥಿ ಗೆಲ್ಲಿಸೋ ಸವಾಲು. ಮುದ್ದಹನುಮೇಗೌಡರನ್ನ ಗೆಲ್ಲಿಸೋದಕ್ಕೆ ಜೋಡೆತ್ತಿನಂತೆ ರಣತಂತ್ರ. ರಾಯಚೂರಿಂದ ಸ್ಪರ್ಧೆಗೆ ಬಿವಿ ನಾಯಕ್ ಸಿದ್ಧತೆ. ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಮತ್ತೊಮ್ಮೆ ಸ್ಪಷ್ಟನೆ. ಬಿಜೆಪಿ ಪಕ್ಷದಲ್ಲಿದ್ದುಕೊಂಡೇ ನಾಮಿನೇಷನ್ ಸಲ್ಲಿಸ್ತೀನಿ, ಹೈಕಮಾಂಡ್ ಇದನ್ನು ಪರೀಕ್ಷಿಸಬೇಕು ಅಂತ ಆಗ್ರಹ. ಕೊಪ್ಪಳದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಣ ರಾಜಕೀಯ. ಕಾಂಗ್ರೆಸ್ನಲ್ಲಿ ಇಕ್ಬಾಲ್ ಅನ್ಸಾರಿ, ಎಚ್ಆರ್ ಶ್ರೀನಾಥ್ ಬಣ ಬಡಿದಾಟಕ್ಕೆ ಅಭ್ಯರ್ಥಿ ಸುಸ್ತು. ಸಮಾಧಾನ ಪಡಿಸೋದು ಹೇಗೆ ಅಂತ ತೋಚದೆ ರಾಜಶೇಖರ್ ಹಿಟ್ನಾಳ್ ಕಂಗಾಲು. ನಮ್ಮ ಜೊತೆ ನಿಂತು ಸಿದ್ದರಾಮಯ್ಯಗೆ ಟಕ್ಕರ್ ಕೊಡಲು ಕಮಲ ದಳಪಡೆ ಪ್ಲಾನ್. ಮೈಸೂರು ಸಮಾವೇಶದಲ್ಲಿ ಮೋದಿ ಜೊತೆ ಭಾಗಿಯಾಗಲು ದೇವೇಗೌಡರಿಗೆ ಬಿಜೆಪಿ ಆಹ್ವಾನ. ಮಾಜಿ ಪ್ರಧಾನಿಯ ಗರ್ವಭಂಗ ಶಪಥಕ್ಕೆ ಕೈಜೋಡಿಸ್ತಾರಾ ಪ್ರಧಾನಮಂತ್ರಿ? ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ದೇವೇಗೌಡರಿಂದ ಮತ್ತೊಂದು ಮಠ ಸ್ಥಾಪನೆ. ದಳಪತಿಗಳ ವಿರುದ್ಧ ಪ್ರತ್ಯೇಕ ಮಠ ದಾಳ ಉರುಳಿಸಿದ ಡಿಕೆ ಶಿವಕುಮಾರ್. ಇದು ರಾಜಕೀಯ ತಂತ್ರವ? ದಳಪತಿಗಳ ವಿರುದ್ಧ ನೇರ ಸಮರವ? ಎನ್ಡಿಎ ಅಭ್ಯರ್ಥಿಗಳಿಂದ ನಿರ್ಮಲಾನಂದ ಶ್ರೀಗಳ ಭೇಟಿ ಹಿಂದೆ ರಾಜಕೀಯ ಲೆಕ್ಕಾಚಾರ. 50-50 ಇರೋ ಕ್ಷೇತ್ರಗಳಲ್ಲಿ ಒಕ್ಕಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ಸಂದೇಶ. ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋದಕ್ಕೂ ವೇದಿಕೆ ಸಿದ್ಧ. ಲಿಂಗಾಲೇಶ್ವರ ಶ್ರೀ ಸ್ಪರ್ಧೆ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅಲರ್ಟ್. ಲಿಂಗಾಯತ ಮತಗಳು ಡಿವೈಡ್ ಆಗುವ ಆತಂಕ. ಸ್ಪರ್ಧೆ ಮಾಡದಂತೆ ಮನವೊಲಿಕೆಗೆ ಎರಡೂ ಪಕ್ಷಗಳಿಂದ ಹರಸಾಹಸ. ನಮ್ಮ ಕ್ಯಾಪ್ಟನ್ ಬಹಳ ಅದ್ಭುತ ಇದ್ದಾರೆ. ಕ್ಯಾಪ್ಟನ್ ಇದ್ದಂತೆಯೇ ಸದಸ್ಯರೂ ಇದ್ದಾರೆ. ಮೋದಿ ಮಂತ್ರಿ ಮಂಡಲದ ಸಚಿವರು ಭ್ರಷ್ಟಾಚಾರ ಮಾಡಿಲ್ಲ. ರಾಷ್ಟ್ರೀಯ ಪಕ್ಷಗಳು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿವೆ ಅಂದಿದ್ದ ಲಿಂಗಾಲೇಶ್ವರ ಶ್ರೀಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕೌಂಟರ್. ತವರು ಜಿಲ್ಲೆಯಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಮಾಸ್ಟರ್ ಸ್ಟ್ರೋಕ್. ಸಿದ್ದರಾಮಯ್ಯ ಅತ್ಯಾಪ್ತ ಗುರುಪಾದ ಸ್ವಾಮಿ ಇವತ್ತು ಬಿಜೆಪಿ ಸೇರ್ಪಡೆ. ಬಿವೈ ವಿಜಯೇಂದ್ರ ನಡೆಯಿಂದ ವರುಣಾದಲ್ಲಿ ಕಾಂಗ್ರೆಸ್ಗೆ ಬೀಳುತ್ತಾ ಹೊಡೆತ. ಚಾಮರಾಜನಗರ ಲೋಕಸಭೆ ಕ್ಷೇತ್ರ ಗೆಲ್ಲೋದು ಸಿದ್ದರಾಮಯ್ಯಗೆ ಪ್ರತಿಷ್ಠೆ. ಅಪ್ಪನ ಪ್ರತಿಷ್ಠೆ ಉಳಿಸೋಕೆ ಶತ ಪ್ರಯತ್ನ ಮಾಡ್ತಿರುವ ಪುತ್ರ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸೋಕು ಖುದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡ್ತಿರುವ ಯತೀಂದ್ರ ಸಿದ್ದರಾಮಯ್ಯ. ಯುಗಾದಿ ಬಳಿಕ ಮತ್ತಷ್ಟು ರಂಗೇರಿದ ಮಂಡ್ಯ ಅಖಾಡ. ಎಚ್ಡಿಕೆ ಗೆಲುವಿಗೆ ಮತ್ತೆ ಅಖಾಡಕ್ಕಿಳಿಯಲಿರುವ ನಿಖಿಲ್. ಸೆಕೆಂಡ್ ರೌಂಡ್ ಪ್ರಚಾರ ಆರಂಭಿಸಲು ಯುವರಾಜ ರೆಡಿ. ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ತೆಲುಗು ಪವರ್ ಸ್ಟಾರ್ ಬಲ. ಏಪ್ರಿಲ್ 17ರಂದು ಪವನ್ ಕಲ್ಯಾಣ್ ಪ್ರಚಾರ. ರಾಯಚೂರು, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಬೆಂಗಳೂರು ದಕ್ಷಿಣ ಕ್ಯಾಂಪೇನ್ ನಡೆಸುತ್ತಾರೆ. ದಾಖಲೆ ಇಲ್ಲದೆ ಸಾಗಾಟವಾಗ್ತಾ ಇತ್ತು ಹಣ.
ಚಿಕ್ಕೋಡಿ ಬಸ್ ನಿಲ್ದಾಣದ ಬಳಿ ಇಬ್ಬರು ವಶಕ್ಕೆ. ಮಹಾರಾಷ್ಟ್ರದ ಈಚಲಕರಂಜಿ ಪಟ್ಟಣಕ್ಕೆ ಸಾಗಿಸ್ತಾ ಇದ್ದ 16.3 ಲಕ್ಷ ಹಣ ವಶಕ್ಕೆ. ಕೊಡಗಿನಲ್ಲಿ ಮುಂದುವರಿದ ಹುಲಿಯ ಕಾಟ. ಹರಿಹರ ಗ್ರಾಮದಲ್ಲಿ ರಾತ್ರಿ ಕೆರೆ ಬಳಿ ಮಲಗಿದ್ದ ಹುಲಿರಾಯ. ಆನೆಗಳ ಮೂಲಕ ಟೈಗರ್ಗಾಗಿ ಹುಡುಕಾಟ ನಡೆಸುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿ. ವಿಜಯನಗರ ಜಿಲ್ಲೆಯ ಹಲವು ಕಡೆಗಳಲ್ಲಿ ಮುಳ್ಳಿನ ಜಾತ್ರೆ. ಕಿತ್ತನೂರು, ವಲ್ಲಭಾಪುರ ಗ್ರಾಮಗಳಲ್ಲಿ ಮುಳ್ಳುಗದ್ದೆ ಉತ್ಸವ. ಪಲ್ಲಕ್ಕಿ ಹೊತ್ತು ಮುಳ್ಳಿನ ಮೇಲೆ ನಡೆದ ಭಕ್ತ ಸಾಗರ. ಇದು ಅಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕಥೆ. ದುನಿಯಾ ವಿಜಯ್ ಹೊಸ ಚಿತ್ರದ ಥೀಮ್ ಪೋಸ್ಟರ್ ರಿಲೀಸ್. ಕಾಟೇರ ಖ್ಯಾತಿಯ ಬರಹಗಾರ ಜಡೇಶ್ ಕೆ ಹಂಪಿ ಹೇಳಲಿದ್ದಾರೆ ಆಕ್ಷನ್ ಕಟ್. ಕರಿಚಿರತೆಗೆ ರಚಿತಾ ರಾಮ್ ಸಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.